ದರ್ಶನ್ ಅನ್ನೋ ಹೆಸರು ಬಂದಾಗಲೆಲ್ಲ ಉಮಾಪತಿ ಗೌಡ ಅಂತ ಒಂದು ಹೆಸರು ಬಂದು ಹೋಗುತ್ತೆ. ನಿರ್ಮಾಪಕರು ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾ ಸೇರಿದಂತೆ ಅನೇಕ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿರುವಂಥವರು. ಒಂದು ಹಂತದಲ್ಲಿ ದರ್ಶನ್ಗೂ ಉಮಾಪತಿ ಗೌಡರಿಗೂ ತಿಕ್ಕಾಟ ಬಂದು ದೂರ ಆಗ್ತಾರೆ. ಆನಂತರ ದರ್ಶನ್ ಉಮಾಪತಿ ಗೌಡರ ಬಗ್ಗೆ ತಗಡೆ ಅಂತ ಬೈತಾರೆ. ನಾವು ನೆನ್ನೆ ಮಾತಾಡುವಾಗಲೂ ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದವರು ರಾಜ್ಕುಮಾರು. ಅಲ್ಲಿಂದ ಚಿತ್ರರಂಗ ತಗಡೆ ಅಂತ ಕರೆಯೋ ತನಕ ಬಂತು. ಸಿನಿಮಾ ಶೂಟಿಂಗ್ ಶುರುವಾಗುವಾಗ ನಟರು, ನಟಿಯರು, ಸಹನಟರು, ಸಹನಟಿಯರು ತಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದರೂ ಕೂಡ ಡೈರೆಕ್ಟರ್ ಕಾಲಿಗೊಂದು ಸಲ ನಮಸ್ಕಾರ ಮಾಡಿ, ಕ್ಯಾಮ್ರಾಕ್ಕೊಂದು ಸಲ ನಮಸ್ಕಾರ ಮಾಡಿ ಆ್ಯಕ್ಟಿಂಗ್ ಶುರು ಮಾಡೋದನ್ನು ನಾವು ನೋಡಿದ್ದೀವಿ. ಅಲ್ಲಿಂದ ಡೈರೆಕ್ಟರ್ನ ಪುಡಾಂಗು ಅಂತ ಕರೆಯೋ ಲೆವೆಲ್ಲಿಗೆ ತನಕ ಹೆಂಗೆ ಅಧಪ್ಪತನ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಈಗ ಉಮಾಪತಿ ಗೌಡರು ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ದರ್ಶನ್ ತಮ್ಮ ಎದುರು ಗನ್ ತೆಗೆದಿಟ್ಟಿದ್ದು, ಲಕ್ನೋದಲ್ಲೇ ಆದ ಗಲಾಟೆ, ಬಾಂಬೆ ರವಿ ಅನ್ನುವ ರೌಡಿಗೆ ಉಮಾಪತಿಯನ್ನು ಹೊಡೆಸೋದಕ್ಕೆ ದರ್ಶನ್ ಮಾತಾಡಿದ್ದು, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ ಒಂದ್ಸಲ. ಇನ್ನು ಅವ್ರು ಹೇಳಿದ್ರಲ್ಲ ಸರ್, ಎಲ್ಲ ಅವರೇ ಹೇಳ್ಬಿಟ್ಟಿದ್ರು ನಾನು ಸರಿ ಇಲ್ಲ ಅದು ಇದು ಅಂತ. ಇನ್ನೇನು ಮಾಡೋಕ್ಕಾಗ್ತದೆ ಇವಾಗ? ಅವರೇ ಹೇಳಿದ್ಮೇಲೆ ನಾವು ಕಮೆಂಟ್ ಮಾಡೋದು ತಪ್ಪಾಗ್ತದೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಸ್ವಯಂ ಘೋಷಿತ ಸ್ಟಾರು, ಸ್ವಯಂ ಘೋಷಿತ ಬಾಕ್ಸ್ ಆಫೀಸ್, ಸ್ವಯಂ ಘೋಷಿತ ಅಪರಾಧಿ. ಸೊ ನೋಡ್ಬೇಕು ಏನನ್ನ ಆಗ್ತದೆ ಮುಂದಕ್ಕೆ ಅಂತೇಳಿ. ನಾವು ಈ ಮಟ್ಟಕ್ಕೆ ಅಂತ ನಾವು ಊಹೆ ಮಾಡ್ಕೊಂಡಿರಲಿಲ್ಲ. ಮನುಷ್ಯ ದುಡುಕ್ತಾರೆ ಅಂತ ಗೊತ್ತಿತ್ತು, ಬಟ್ ಒಂದೆರಡು ಜೀವಗಳನ್ನ ಬಲಿ ತಗೊಳ್ಳೋ ಮಟ್ಟಕ್ಕೆ ದುಡುಕ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ಸರ್, ನಿಮಗೆ ಮೈಸೂರಲ್ಲಿ 17 ಜನರ ಎದುರುಗಡೆ ಗನ್ ಇಟ್ಟು ಶೂಟ್ ಮಾಡ್ತೀನಿ ಅಂತೇಳಿ ಹೆದರಿಸಿದ್ರಂತೆ, ನಿಜನಾ ಸರ್? ಸರ್, ಅಂದರೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಅಂತಲ್ಲ ಸರ್, ಸುಮ್ಮನೆ ತೋರಿಕೆಗೆ ಅವ್ರಿಗೂ ಗೊತ್ತಿದೆ ನಮ್ಮ ಕೆಪಾಸಿಟಿ ಏನು ಅಂತ. ಅವರೆಲ್ಲ ತೆರೆ ಮೇಲೆ ಹೀರೋಗಳು ಅಷ್ಟೇ ಸರ್. ನಾವು ನಮ್ಮ ಕೆಪಾಸಿಟಿ ಅವರು ನೋಡಿದ್ದಾರೆ, ಅವ್ರಿಗೂ ಗೊತ್ತಿದೆ. ಆಮೇಲೆ ಅವ್ರೇನು ಅಂದರೆ ಬಂದು ಕೂತಾಗ ಸುಮ್ಮನೆ ವೆಪನ್ ತೆಗೆದು ಸುಮ್ಮನೆ ಏನೋ ಕಷ್ಟ ಆಗ್ತದೆ ಅನ್ನೋ ರೀತಿಯಲ್ಲಿ ಹೊರಗಡೆ ಇಟ್ಟರು. ನಾನು ಬ್ಯಾಗಲ್ಲಿ ಇಟ್ಟಿದ್ದೀನಿ ಸರ್, ಬೇಕಾ ತರ್ಸೋಣ ಬಿಡಿ ಅಂತ. ನಿಮಗೆ ಹಂಗೆ ಸರ್ಕಾರ ಪೊಲೀಸ್ ಇಲಾಖೆ ಕೊಟ್ಟಿದೆ, ನಮಗೂ ಹಂಗೆ ಕೊಟ್ಟಿದೆ ಸರ್. ಸಮಯ ಸಂದರ್ಭಕ್ಕೆ ಎತ್ತಿಡಿ ನೋಡಿದ್ದೀವಿ ನಾವು ಅಂದ್ಬಿಟ್ಟು ಇದು ಮಾಡಿದ್ವಿ. ಏನಾದ್ರು ಆ ಥರದ್ದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹೇಗೆ ಸರ್ ಅದು ಆ ವಿಚಾರವಾಗಿ? ಇಲ್ಲ ಸರ್, ನನ್ನ ದೃಷ್ಟಿಯಲ್ಲಿ ಇದ್ದಿದ್ದೇನೋ ಅಂದರೆ ಸರ್, ಅಚಾನಕ್ಕಾಗಿ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನೂ ಇರಲಿಲ್ಲ. ಆಮೇಲೆ ನೋಡಿ ಸರ್, ನಮ್ಮ ಕೆಪಾಸಿಟಿ ಏನು ಅಂತ ಅವ್ರಿಗೆ ಅವತ್ತು ಗೊತ್ತಿತ್ತು, ಇವತ್ತು ಗೊತ್ತಿದೆ ಸರ್. ನನಗೆ ಬಾಂಬೆ ರವಿ ಕೇಸಲ್ಲಿ ಒಬ್ಬ ಬಾಂಬೆ ರವಿ ನನ್ನ ಹತ್ರ ಮಾತಾಡ್ತಾನೆ. ಅದು ಆ್ಯಕ್ಚುಲಿ ವಿಡಿಯೋ ಬೇರೆ, ಆಡಿಯೋ ಬೇರೆ ಬೇರೆನೇ ಇತ್ತು. ನನಗೆ ಅರಿವಾದಾಗ ಇನ್ನೊಂದು ಫೋನ್ ಯಾವುದೋ ತರಿಸ್ಕೊಂಡು ಆಮೇಲೆ ನಾನು ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡಿದ್ದು. ಅವಾಗ ಹೇಳಿದ್ದ, ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಏನಾದರೂ ಹೊಡೆಯಂಗಿದ್ರೆ ಹೊಡಿ, ನಾನು ಇದು ಮಾಡ್ತೀನಿ. ಅದು ಎಷ್ಟರ ಮಟ್ಟಕ್ಕೆ ನಿಜನೋ ಸುಳ್ಳೋ ಗೊತ್ತಿಲ್ಲ ಸರ್. ಆತನೂ ಇಲ್ಲ, ಈತನೂ ಇವಾಗ ಹೇಳಿಕೆ ಕೊಡೋ ಸ್ಥಿತಿಲಿಲ್ಲ. ಆತ ನನಗೆ ಹೇಳಿದ್ದ, ನಾನು ಅದನ್ನು ಭಾಳ ಲೈಟಾಗಿ ತೊಗೊಂಡೆ ಅಷ್ಟೇ, ಬಿಡಪ್ಪ ಆಯಿತು. ಅಂದರೆ ನನಗೆ ಚಿಕ್ಕಣ್ಣ ಅವ್ರ ದೃಷ್ಟಿ ಏನಿತ್ತು ಅಂದರೆ ಸರ್, ಯಾಕೆ ಬೇಕು ಇದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅಂತೇಳಿ ಚಿಕ್ಕಣ್ಣ ಅವ್ರು ಫೋನ್ ಹಾಕಿ, ಅಪ್ಪಾಜಿ ನಾನು ಒಬ್ಬರನ್ನ ಲೈನಿಗೆ ತೊಗೋತೀನಿ, ನನ್ನ ಮೇಲೆ ಮರ್ಯಾದೆ ಇದ್ದರೆ ನೀವು ಮಾತಾಡಬೇಕು ಅಂತ. ಯಾರಪ್ಪ ಅಂದರೆ ಇಲ್ಲ ಇರಿ ಅಂದ್ಬಿಟ್ಟು ಕನೆಕ್ಟ್ ಮಾಡ್ತಾರೆ. ನೀನು ಬೆಳಿಯಪ್ಪ, ತೊಂದರೆ ಇಲ್ಲ, ಬಟ್ ಈ ಮಟ್ಟಕ್ಕೆ ಇನ್ನೊಬ್ಬರ ಮನೆ ಹಾಳು ಮಾಡ್ತಾರೆ ಬೇಡ ಅಂಥೇಳಿ. ಕೊನೆಗೆ ಆಮೇಲೆ ನಾನು ಅವತ್ತು ಹೇಳಿದೆ, ಬಿಟ್ಟಾಕಿ ಸರ್, ಇವಾಗ ಈ ರೀತಿ ಮಾತಾಡಿಸ್ಕೊಳ್ಳೋಂಥ ವ್ಯಕ್ತಿ ನಾನೂ ಅಲ್ಲ ಅಂತ ನಿಮಗೆ ಗೊತ್ತಿದೆ. ಆಮೇಲೆ ಚಿಕ್ಕಣ್ಣನೂ ಹೇಳ್ದ, ಬೇಡ ಅಪ್ಪಾಜಿ ಇದೇನಿದ್ರು ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಇವರು ಮಾತಾಡಬಾರ್ದಾಗಿತ್ತು, ಬಿಟ್ಬಿಡಿ. ಅದಾದಮೇಲೆ ನಾನು ಎಲ್ಲೂ ಮಾಧ್ಯಮದಲ್ಲಿ ಪ್ರತಿಕ್ರಿಯೆ ಕೊಡಲಿಲ್ಲ, ನಿಮಗೆ ಗೊತ್ತಿರಬೇಕು. ನಾನು ಚಿಕ್ಕಣ್ಣನಿಗೆ ಮಾತು ಕೊಟ್ಟಿರ್ತೀನಿ. ಸರ್, ನನಗೆ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಸರ್. ಏನು ಅಂದರೆ ಯಾವತ್ತೋ ಒಂದು ದಿವಸ ಇವ್ರ ಕೋಪ ಮತ್ತು ಇದರಿಂದ ಯಾವತ್ತೂ ತೊಂದರೆಗೆ ಸಿಗಾಕೋತಾರೆ ಅಂತ ನಾನು ಭಾವಿಸಿದ್ದೆ. ಬಟ್ ಈ ಥರ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಸಿಗಾಕೋತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಬಟ್ ಒಂದಂತೂ ಸತ್ಯ ಸರ್, ನಾನೇನೋ ಆ ವ್ಯಕ್ತಿ ತೊಂದರೆಲಿದ್ದಾರೆ ಅಂತ ನಾನು ಮಾತಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಕೋಪ, ಆ ವ್ಯಕ್ತಿ ಮಾಡಿರೋ ತಪ್ಪುಗಳಿಗೆ ಆತನೇ ನೇರ ಹೊಣೆಗಾರ ಸರ್. ಸಮಯ ಸಂದರ್ಭಗಳು ಎಂಥವನಿಗಾದರೂ ತಾಳ್ಮೆ ಕಳ್ಕೊಳ್ಳೋವಂಥ ಸಮಯ ಸಂದರ್ಭ ಬಂದೇ ಬರ್ತದೆ ಸರ್. ನಿಮಗೆ ಕೋಪ ಬರಲ್ವಾ? ನನಗೆ ಕೋಪ ಬರಲ್ವಾ? ಯಾರಿಂದ ಕೋಪ ಬರುತ್ತೋ? ಅವ್ರ ಫ್ಯಾನ್ಸ್ಗಳು ಹಾಕೋ ಕಮೆಂಟ್ಗಳಿಂದ ನಿಮಗೆ ಕೋಪ ಬರುತ್ತೋ ಇಲ್ವೋ? ನೀವೇನು ಮಾಡ್ಬೇಕು ಮತ್ತೆ? ಯಾವುದೋ ಒಂದು ಸಂದರ್ಭ ಯಾರ್ದೋ ಒಂದು ಹಿಂಗೆ ನ್ಯಾಯ ಪಂಚಾಯತಿಗೆ ಬಂತು, ಅವಾಗ ಇವ್ರು ಬೈತಾಯಿದ್ರು, ಅಲ್ಲ ದಡ್ಡ ಯಾಕೋ ಹಿಂಗೆ ಮಾಡ್ಕೊಳಕ್ಕೆ ಹೋದೆ, ರತಿ ಅಂತ ಹೆಂಡ್ತಿವಳಲ್ಲ, ಕೋತಿ ಅಂತ ಗೆಳತಿ ಯಾಕೋ ಬೇಕು ನಿನಗೆ ಅಂತ. ಯಾವುದೇ ಕಾರಣಕ್ಕೂ ಅವ್ರವ್ರು ಮಾಡಿರೋ ಪಾಪಕರ್ಮಗಳು ಅವ್ರನ್ನೇ ತಿನ್ಕೊಳ್ಳುತ್ತೆ. ಇದೊಂಥರ ಹಿಂಗೆ ಅಂದರೆ ಗ್ಯಾಂಗ್ರೀನ್ ಇದ್ದಂಗೆ ಸರ್. ಒಂದಲ್ಲ ಒಂದು ದಿವಸ ಇವ್ರನ್ನ ತಿಂದು ಕೊನೆಗೆ ಅದು ಮುಗಿಸುತ್ತೆ ಸರ್. ದೇಹದೊಳಗಡೆ ಹುಳ ಸೇರಿಕೊಂಡ್ರೆ ಮುಗೀತು ಸರ್, ಒಂದೊಂದು ಅಂಗನ ತಿಂದ್ಕೊಂಡು ಬರುತ್ತೆ. ಇವತ್ತು ಕೊಲೆಗಡಕರು ಅನ್ನೋ ಒಂದು ಹುಳ ದೇಹದಲ್ಲಿ ಸೇರಿಕೊಂಡಿದೆ. ಏನು ಇವರು ಜೀರ್ಣಿಸ್ಕೊಂಡ್ರು, ಯಾವ್ದಾದ್ರು ಇದ್ರ ಮೇಲೆ ಇವರು ಪ್ರಭಾವ ಬೀರಿ ಹೊರಗಡೆ ಬಂದರೂ ಕೂಡ ಈ ತಲೆಯಲ್ಲಿರುತ್ತಲ್ಲ ಸರ್, ಅದನ್ನು ಯಾರೂ ಇವಾಗ ನೀವು ಕಾಂತಾರ ಸಿನಿಮಾ ನೋಡ್ತೀರಿ, ಅದರಲ್ಲಿ ಸ್ಟಾರ್ಟಿಂಗ್ ಏನು ಇದಾಗ್ತದೆ, ರಾಜನಿಗೆಲ್ಲ ಇರ್ತದೆ, ನೆಮ್ಮದಿ ಇರಲ್ಲ. ಎಲ್ಲ ಇದ್ದು ನೆಮ್ಮದಿ ಇಲ್ಲ ಅಂದರೆ ಏನಾಗ್ತದೆ ನಿಮಗೆ?
ನಿಮಗೆ ವಿಧಾನಸೌಧದಷ್ಟು ದೊಡ್ಡ ಮನೆ ಆದರೂ ನಿಮ್ಗೆ ನೆಮ್ಮದಿ ಇಲ್ಲ ಅಂದರೆ ಏನು ಸರ್ ಉಪಯೋಗ? ನಿಮ್ಮ ಬದುಕಿಗೆ ಏನು ಬಂತು? ಸೊ ಅಷ್ಟೇ. ಈ ಪ್ರೊಡ್ಯೂಸರ್ ಉಮಾಪತಿ ಗೌಡರು ನನಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲ, ಭೇಟಿನೂ ಆಗಿಲ್ಲ. ನಾನು ಈಗ ಒಂದು ತಾಸು ಲೈವ್ನಲ್ಲಿ ಮಾತಾಡಿಸ್ತಿದ್ದೆ ಅವ್ರನ್ನ 7 ರಿಂದ 8 ಗಂಟೆ ತನಕ. ಐ ಫೆಲ್ಟ್ ಈಸ್ ಅ ರಿಯಲ್ ಒಂದು ಜೆಂಟ್ಲ್ಮನ್. ದರ್ಶನ್ ಏನೋ ಕೇಸ್ ಹಾಕ್ಕೊಂಡು ಒಳಗಡೆ ಹೋಗಿದ್ದಾರೆ, ಈಗ ಬಾಯಿಗೆ ಬಂದಂಗೆ ಮಾತಾಡ್ಬೋದು, ಇದ್ದದ್ದು ಇಲ್ದದ್ದನ್ನು ಎಲ್ಲ ಸೇರಿಸಿ ಒಂಥರ ವಿಷ ಕಾರ್ಕೊಂಡು ಬಿಡಬೇಕು, ಆ ರೀತಿಯಾದ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇಲ್ಲ. ತುಂಬ ಸಂಯಮದಿಂದ ಮಾತಾಡ್ತಾರೆ. ಏನೋ ಬ್ಯಾಡ್ ಟೈಮ್ ಸರ್, ನೋಡೋಣ ಬಿಡಿ, ಇನ್ನೂ ಸುಧಾರಿಸ್ಕೊತಾರೆ ಏನೋ, ನೋಡೋಣ ಇನ್ನು ಅಂತ. 5 ವರ್ಷದ ಆತ್ಮೀಯತೆ ಯಾವುದೋ ಒಂದು ಕಾರಣಕ್ಕೆ ಮುರಿದು ಬಿದ್ದು. ದರ್ಶನ್ ಜೊತೆಗಿನ ಕೇಳೋದಕ್ಕೆ ಕೂತ್ಕೊಂಡ್ರೆ ಈ ಘಟನೆಗಳ ರಾಶಿ ಘಟನೆಗಳಿದ್ದಾವೆ. ದರ್ಶನ್ ಶೆಡ್ಯೂಲು, ಸಿಟ್ಟು, ಆ ಪಾರ್ಟಿಗಳು ಹೆಂಗಿರ್ತಿದ್ವು, ಪಾರ್ಟಿಗಳಲ್ಲಿ ಜನರನ್ನು ನಡೆಸಿಕೊಳ್ತಾ ಇದ್ದ ರೀತಿ ಹೆಂಗಿರ್ತಿತ್ತು, 10 ಹಲವು ಅಷ್ಟೆಲ್ಲ ಮಾತಾಡಿದ್ರು. ದರ್ಶನ್ ಬಗ್ಗೆ ಆಗಲಿ, ಪವಿತ್ರ ಗೌಡ ಬಗ್ಗೆ ಆಗಲಿ ಒಂದು ಅಪಶಬ್ದ ಬರಲಿಲ್ಲ ಆ ಮನುಷ್ಯನ ಬಾಯಲ್ಲಿ. ನಾನು 1 ತಾಸು ಮಾತಾಡಿಸ್ದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.